ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಹೆಚ್ಚಿನ ಯುವಕರನ್ನು ದೇಶ ಸೇವೆಯಲ್ಲಿ ತೊಡಗುವಂತೆ ಮಾಡುವ ಉದ್ದೇಶದಿಂದ ಫ್ಯೂಚರ್ ಸೋಲ್ಜರ್ ಅಕಾಡೆಮಿ ಮೂಲಕ ತರಬೇತಿ ನೀಡಲಾಗುತ್ತದೆ ಎಂದು ಟ್ರ್ಯಾಕ್ನ ಅಧ್ಯಕ್ಷರಾದ MD ಸಲೀಂ ಹುಸೇನ್ ಹೇಳಿದರು. ಅವರಿಂದು K2 ನ್ಯೂಸ್ನೊಂದಿಗೆ ಮಾತನಾಡುತ್ತಾ 21 ವರ್ಷಗಳ ಕಾಲ ಕೋಬ್ರಾ ಕಮಾಂಡೋ CRPS ನಿಂದ ನಿವೃತ್ತಿಗೊಂಡ ನಂತರ ಈ ಭಾಗದ ಹೆಚ್ಚಿನ ಜನಸೇನೆಯಲ್ಲಿ ಸೇವೆ ಸಲ್ಲಿಸಲಿ ಎನ್ನುವ ಉದ್ದೇಶದಿಂದ ಈ ತರಬೇತಿ ನೀಡಲಾಗುತ್ತದೆ. ನಾನು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಪ್ರಮಾಣದಲ್ಲಿ ಇರುವುದು ನಾನು ಗಮನಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯಲ್ಲಿ ಸೇವೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ತರಬೇತಿ ಕಾರ್ಯಕ್ರಮ ನಿರ್ವಹಿಸುತ್ತಿದ್ದೇನೆ. ಅತ್ಯಂತ ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳು ಉಳಿದುಕೊಳ್ಳುವ ಮತ್ತು ಊಟದ ವ್ಯವಸ್ಥೆಯೊಂದಿಗೆ ತರಬೇತಿ ನೀಡಿರುವುದಾಗಿ ಹೇಳಿದವರು ಈ ತರಬೇತಿಯಲ್ಲಿ ದೈಹಿಕ, ಮಾನಸಿಕ ಮತ್ತು ಒತ್ತಡ ನಿರ್ವಹಣೆ ಸೇರಿದಂತೆ ಅನೇಕ ಅಂಶಗಳು ಒಳಗೊಂಡಿವೆ. ಪ್ರಸ್ತುತ 51 ಯುವಕರು ತರಬೇತಿ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಇಷ್ಟೇ ಹೇಳೋದು, ನಾವೆಲ್ಲ ರೆಡಿ. ನೀವು ರೆಡಿ ಆಗಿದ್ದೀರಾ? ಟ್ರೈನಿಂಗ್ ಮಾಡೋಕ್ಕೆ ರೆಡಿ ಆಗಿದ್ದರೆ ಫ್ಯೂಚರ್ ಸೋಲ್ಜರ್ಸ್ ಅಕಾಡೆಮಿ ದಿವಸೂರಿಗೆ ಬನ್ನಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಡಿ. ನೀವು ಅಲ್ಲಿ ಒಂದು ತಯಾರಾಗಿ ದೇಶ ಸೇವೆಗೆ ಹೋಗೋಕ್ಕೆ ರೆಡಿಯಾಗಿ 21 ವರ್ಷ ನಾನು ದೇಶ ಸೇವೆ ಮಾಡಿದ ಮೇಲೆ ನನ್ನ ಬಹುದಿನದ ಒಂದು ಕನಸಾಗಿತ್ತು, ಒಂದು ಅಕಾಡೆಮಿ ತೆಗಿಬೇಕು, ಮಕ್ಕಳಿಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತೇಳಿ. ಆ ಸಮಾಜ ಸೇವೆ ಮಾಡೋ ಸಲುವಾಗಿ ನಾವು ಈ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬರಬೇಕಂತೇಳಿ ಕೇಳ್ಕೊಳ್ತೀನಿ. ಜೈಕ್ ಕಾಸ್ಟ್ ಇದೆ, ಅವ್ರದ್ದೇ ಇದು ಬಂದುಬಿಟ್ಟು ಊಟದ್ದು ಅವ್ರದ್ದೇ ಖರ್ಚು ಇರುತ್ತೆ. ನಮ್ಮ ಟ್ರೈನಿಂಗ್ ಬಂದು ಫ್ರೀ ಆಗಿರುತ್ತೆ. ಅಟ್ಲೀಸ್ಟ್ 3 months ಟ್ರೈನಿಂಗ್ ಇದೆ. ಅದು ಅವರವರ ಇದ್ರ ಸವಲತ್ತಿನ ಮುಖಾಂತರ ಅವ್ರು ಮಾಡ್ಕೋಬೋದು. ಮಿನಿಮಮ್ 3 months ಟ್ರೈನಿಂಗ್ ಇದೆ ಒಂದು ಬ್ಯಾಚ್. ಇದು ದೇವಸ್ಕೂರಲ್ಲಿ ಇರುತ್ತೆ ಸರ್. ತಮ್ಮ ಹೆಸರು ಸರ್? MD ಸಲೀಂ ಅಲ್ಲ, ತಮ್ಮ ಮೊಹಮ್ಮದ್ ಸಲೀಂ ಹುಸೇನ್, ಕೋಬ್ರಾ ಕಮಾಂಡೋ ex-CRPF. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂಸದರಾದ ಕುಮಾರ್ ನಾಯಕ್ ಅವರ ಕಚೇರಿಯ ಸಹಕಾರಿಗೆ ಮನವಿ ಸಲ್ಲಿಸಿ ಪ್ರಸ್ತುತ ಸಂಸತ್ ಅಧಿವೇಶನದಲ್ಲಿ ರೈತ ಸಮಸ್ಯೆಗಳನ್ನು ಪ್ರಾಮುಖ್ಯತೆಯಿಂದ ಚರ್ಚಿಸಿ ನಿರ್ಲಕ್ಷ್ಯತೆಯನ್ನು ತೊರೆಯಬೇಕೆಂದು ಒತ್ತಾಯಿಸಲಾಗಿದೆ. ದೆಹಲಿಯ ರೈತ ಹೋರಾಟದ ನಾಯಕ ಜಗಜ್ಜಿತ್ ಸಿಂಗ್ ದೈಲಾವಾಲ ಆರೋಗ್ಯ ಸ್ಥಿತಿ ಗಂಭೀರ. ದೆಹಲಿಯ ಗಡಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಜಗಜ್ಜಿತ್ ಸಿಂಗ್ ದೈಲಾವಾಲ ಅವರ ಉಪವಾಸ ಈಗ 19ನೇ ದಿನಕ್ಕೆ ಕಾಲಿಟ್ಟಿದ್ದು ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ. ಈ ನಡುವೆ ಪಂಜಾಬ್ ಮತ್ತು ಹರಿಯಾಣದಿಂದ ದೆಹಲಿಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ರೈತರಿಗೆ ಪೊಲೀಸರು ಛಿದ್ರಗೊಳಿಸುವ ಕೃತ್ಯ ಎಸೆದಾಗಿದ್ದಾರೆ. ಆಶ್ರುವಾಯು ಮತ್ತು ಜಲಪಿರಂಗಿ ಬಳಸಿದ ಪರಿಣಾಮ ಹಲವಾರು ಆಸ್ಪತ್ರೆ ಸೇರಿದ್ದಾರೆ. ರೈತರ ಮೇಲೆ ನಡೆದ ದೌರ್ಜನ್ಯವನ್ನು ಸಂಘಟನೆಗಳು ಖಂಡಿಸಿ ಸಂಸದರು ಈ ಕುರಿತು ಧ್ವನಿ ಎತ್ತದೇ ಇರುವುದನ್ನು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣ ರೈತ ಮುಖಂಡರೊಂದಿಗೆ ಮಾತುಕತೆ ನಡೆಸಬೇಕು. ರಾಜ್ಯ ರೈತ ಸಂಘಟನೆಗಳು ಕುಮಾರ್ ನಾಯಕ್ ಅವರ ಕಚೇರಿಯ ಮುಂದೆ ಧರಣಿ ನಡೆಸಿ ಕೇಂದ್ರ ಸರ್ಕಾರ ತಕ್ಷಣವೇ ರೈತರ ಮುಖಂಡರೊಂದಿಗೆ ಮಾತುಕತೆ ನಡೆಸಬೇಕು ಮತ್ತು ರೈತರ ಹಿತ ಕಾಪಾಡಬೇಕು ಎಂಬ ಒತ್ತಾಯವನ್ನು ಮುಂದಿಟ್ಟಿದೆ. ರೈತರ ಹಿತಕ್ಕಾಗಿ ಉಪವಾಸ ನಡೆಸುತ್ತಿರುವ ದಲೈವಾಲ ಉಪವಾಸ 19ನೇ ದಿನಕ್ಕೆ ಕಾಲಿಟ್ಟಿದೆ. ಅವರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಸತ್ ಅಧಿವೇಶನ ನಡೆಯುತ್ತಿದ್ದರೂ ಯಾವುದೇ ಸಂಸದರು ಧ್ವನಿ ಎತ್ತುತ್ತಿಲ್ಲ. ಕೇಂದ್ರ ಸರ್ಕಾರ ಗಂಭೀರವಾಗಿ ಪ್ರತಿಕ್ರಿಯೆ ನೀಡದೆ, ಮಾತುಕತೆಗೂ ಆಹ್ವಾನಿಸದೆ ನಿರ್ಲಕ್ಷ್ಯತನ ತೋರುತ್ತಿದೆ. ಆದ್ದರಿಂದ ನಾವು ನಿಮ್ಮ ಕಚೇರಿಯ ಮುಂದೆ ಇಂದು ಧರಣಿ ಪ್ರತಿಭಟನೆ ನಡೆಸಿ ಒತ್ತಾಯಿಸುತ್ತಿದ್ದೇವೆ. ತಾವು ಈ ಕೂಡಲೇ ಸರ್ಕಾರದ ಸೆಳೆದು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು. ಕೇಂದ್ರ ಸರ್ಕಾರ ಚಳುವಳಿ ನಿರತ ಮುಖಂಡರ ಜೊತೆ ಕೂಡಲೇ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಿ ರೈತ ಮುಖಂಡರ ಪ್ರಾಣ ಉಳಿಸಿ ಎಂದು ಒತ್ತಾಯಿಸಬೇಕು. ಎಲ್ಲ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ವೈಯಕ್ತಿಕ ದ್ವೇಷದಿಂದ ಎಸ್ ಮಾರೆಪ್ಪ ಅವರು ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಅವರ ಬಗ್ಗೆ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಮಹಾಶರಣ ಮಾದಾರ ಚೆನ್ನಯ ಸಮಿತಿಯ ಮುಖಂಡರಾದ JB ರಾಜ್ ಹೇಳಿದರು. ಅವರಿಂದು ಜಯಂತ್ಯೋತ್ಸವ ಕಾರ್ಯಕ್ರಮದ ರೂಪವೇಶ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ
ವಿವರಿಸುತ್ತಾ ಮಾತನಾಡಿದರು. 2011 ಮತ್ತು 2016ರಲ್ಲಿ ಮಾದಿಗ ಸಮಾಜದಿಂದ ನಡೆದ ಕಾರ್ಯಕ್ರಮದಲ್ಲಿ ಮಾರೆಪ್ಪನವರ ಅಧ್ಯಕ್ಷತೆಯಲ್ಲಿಯೇ ವಸಂತ್ ಕುಮಾರ್ ಅವರು ಪಾಲ್ಗೊಂಡಿದ್ದರು. ಆಗ ಇಲ್ಲದ ಆಕ್ಷೇಪ ಈಗೇಕೆ? ವಸಂತ್ ಕುಮಾರ್ ಅವರು ಮಾದಿಗ ಸಮಾಜಕ್ಕೆ ಸೇರಿದವರೆಂದು ಜನ ಒಪ್ಪಿದ್ದಾರೆ. ಬೆರಳೆಣಿಕೆಯ ಜನರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ನಾಳಿನ ಕಾರ್ಯಕ್ರಮಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿದರು. ಸಮಸ್ತ ಸಮುದಾಯಗಳನ್ನು ನಾವು ಆಹ್ವಾನ ಮಾಡ್ತಾ ಇದ್ವಿ. ವಚನ ಚಳವಳಿಕಾರರು ಅಂತಂದರೆ ಯಾವುದೋ ಒಂದು ಸಮುದಾಯಕ್ಕೋ ಯಾವುದೋ ಒಂದು ಧರ್ಮಕ್ಕೋ ಯಾವುದೋ ಜಾತಿಗೋ ಸೀಮಿತವಾದಂಥವರಲ್ಲ. ಅವರು ಯೂನಿವರ್ಸಲ್ ಪ್ರಾಪರ್ಟಿ, ಅಂದರೆ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಥ ವಚನಗಳನ್ನು ಮಾಡಿರ್ತಕ್ಕಂಥ ವಚನ ಸಾಹಿತ್ಯಕಾರರನ್ನು ನಾಳೆ ನಾವು ಗೌರವಪೂರ್ವಕವಾಗಿ ಅವ್ರ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಮಹಿಳಾ ಸಮಾಜದಲ್ಲಿ 11 ಗಂಟೆಗೆ ಸುಮಾರು ಬಹಿರಂಗ ಸಭೆ ಮತ್ತು ಅಶೋಕ್ ಡಿಪೋಯಿಂದ ಮಾದಾರ ಚೆನ್ನಯ್ಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮಾಡಿಕೊಂಡು ಅಲ್ಲಿಂದ ಮೆರವಣಿಗೆ ಮುಖಾಂತರ ಮಹಿಳಾ ಸಮಾಜಕ್ಕೆ ತಲುಪ್ತಾ ಇದ್ವಿ. 11 ಗಂಟೆಗೆ ಇಲ್ಲಿ ಕರೆಕ್ಟ್ 11 ಗಂಟೆಗೆ ಸಮಾವೇಶನ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಶೋಷಿತ ಸಮುದಾಯಗಳ ಮಂಥನ ಸಮಾವೇಶ ದಿನಾಂಕ 16ರಂದು ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಜನಶಕ್ತಿ ಸಂಚಾಲಕರಾದ ಮಾರೆಪ್ಪ ಹರಿವಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬಾಲ್ಯಾಂಡ್ಯ ಸಮುದಾಯಗಳ ಪರವಾಗಿದ್ದ ಚಿಂತನೆಗಳನ್ನು ತಿರಸ್ಕರಿಸಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅವಕಾಶಗಳಲ್ಲಿ ಸ್ಥಳ ಸಮುದಾಯಗಳಿಗೆ ನ್ಯಾಯಯುತ ಪಾಲು ನೀಡಿದರು. ಸಂವಿಧಾನ ನೀಡಿದ ಹಕ್ಕುಗಳಿಗಾಗಿ ನಿರಂತರ ಹೋರಾಟದ ಫಲವಾಗಿ ಸಮಾಜ ಮುನ್ನಡೆಯಿತು. ಸಮುದಾಯ ತಕ್ಕ ಮಟ್ಟದಲ್ಲಿ ಘನತೆ ಬದುಕು ಕಾಣುವಂತಾಯಿತು. ಆದರೆ ಸಮಾಜದ ಬಾಲ್ಯಾಂಡ್ಯ ಹಾಗೂ ಪ್ರಗತಿಗಾಮಿ ಶಕ್ತಿಗಳು ಕೂಡಿದ ಪಿತ್ತೂರಿ ರಾಜಕಾರಣದಿಂದ ಈ ಪಯಣ ಇವರ ಗತಿಯಲ್ಲಿ ಇಳುಮುಖಕ್ಕೆ ಕಾರಣವಾಗಿದೆ. ತುಳಿತಕ್ಕೊಳಗಾದ ಹಿಂದುಳಿದ ಮತ್ತು ಆದಿವಾಸಿ ಅಲ್ಪಸಂಖ್ಯಾತರ ಬದುಕಿನ ನ್ಯಾಯಸಮ್ಮತ ಜೀವನಕ್ಕಾಗಿ ಸಂವಿಧಾನ ಹಕ್ಕುಗಳು ಜಾರಿಗೆಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಒಂದು ಪೂರ್ವಗ್ರಹ ಮತ್ತು ನಮ್ದು ಹುಕ್ಕಿ ಅರ್ತಕ್ಕಂಥದ್ದು ದಲಿತ ಸಮುದಾಯಗಳ ಮೇಲೆ ಬೇಕಂತಲೇ ಹಲ್ಲೆಗಳು, ಅಪಪ್ರಚಾರಗಳು ಮಿತಿಮೀರಿ ಹೆಚ್ಚಾಗಿವೆ. ಜಾತಿಗಳ ಮಧ್ಯೆ ವೈರುಧ್ಯ, ವೈಷಮ್ಯ ಏನಪ್ಪ ಅಂದರೆ ಇವತ್ತು ವೈಷಮ್ಯ ಬೇಕಂತಲೇ ಇವತ್ತೇನಪ್ಪ ಅಂದರೆ ಪ್ರಚೋದಿಸಿ ಬೆಳೆಸಲಾಗುತ್ತದೆ. ಈ ಸ್ವತಂತ್ರ ವಿರೋಧಿ ಮನೋಭಾವನೆ ಇವತ್ತು ಆಕ್ರಮಣೆಯಾಗಿದೆ. ಮತ್ತು ಕೆಲವೇ ಮಾತುಗಳು ಹೇಳ್ಬೇಕಂದ್ರೆ ಇವತ್ತು ದಲಿತರು ಏನಪ್ಪ ಅಂದರೆ ದಾಳಾಗ್ತಿದ್ದಾರೆ. ಇವತ್ತು ದಲಿತರ ಮೇಲೆ ಕೆಲವೊಂದು ಹಲ್ಲೆಗಳು ಆಗ್ತದೆ. ಈ ರೀತಿಯಾಗಿ ಏನಪ್ಪ ಅಂದರೆ ಇವತ್ತು ಹಿಂದುಳಿದವರಂತೂ ಪೂರ್ತಿ ಆಟಕ್ಕಂತೂ ಲೆಕ್ಕಕ್ಕಿಲ್ಲ. ಬಲೆಟ್ಟ ಜಾತಿ ಕಾರಣದಲ್ಲಿ ಇವತ್ತು ಹಿಂದುಳಿದವರು ಅತ್ಯಂತ ಶೋಷಿಗೊಳಪಟ್ಟಿರ್ತಕ್ಕಂಥದ್ದು ಒಂದು ಅಂಶವನ್ನು ಗಮನಕ್ಕೆ ಬರಲಾಗಿದೆ. ಈ ಆಪತ್ತನ್ನು, ಅಪಾಯ ಕಾರ್ಯವನ್ನು ಸ್ಥಿತಿಯನ್ನು ಗಟ್ಟಿನಿಂತುಗಣಿಸಿ ಈ ಮುಕ್ತವಾಗಿ ಚರ್ಚೆ ಮಾಡಬೇಕಂತೇಳಿ ನಾವು ಅಗತ್ಯವಿದೆ. ಹಾಗಾಗಿ ಈ ಉದ್ದೇಶದಿಂದಲೇ ಈ ಮಂಥನ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈಗ ಇದು ಮಂಥನ ಸಮಾವೇಶದ ಬಗ್ಗೆ ನಾವು ಈ ಸಮಾವೇಶದ ಬಗ್ಗೆ ಏನಪ್ಪ ಕನ್ನಡ ಪ್ರಾಧಿಕಾರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು ಸದ್ಯ ಆಗಮಿಸಿದ್ದಾರೆ. ಮತ್ತು ಕರ್ನಾಟಕದ ದಲಿತ ಚಳವಳಿಯ ಅತ್ಯಂತ ಪ್ರಮುಖ ಹಿರಿಯರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಸದ್ಯ ಈ ಕಾರ್ಯಕ್ರಮವನ್ನು ಅತಿಥಿ ಆಗಲಿದ್ದಾರೆ. ಹಾಗೂ ಅದೇ ರೀತಿ ಈ ಸಮಾವೇಶದಲ್ಲಿ ಆದಿವಾಸಿ ಮಹಿಳೆಯರ ಬಗ್ಗೆ ಮತ್ತು ಅಲ್ಪಸಂಖ್ಯಾತರ ಸಮುದಾಯದ ಬಗ್ಗೆ ಕುರಿತು ಅನೇಕ ಪತ್ರಿಕಾಗೋಷ್ಠಿಗಳು ಇರುತ್ತವೆ. ಹಾಗಾಗಿ ಈ ಸಮಾರಂಭದಲ್ಲಿ ಜನಶಕ್ತಿ ಅಧ್ಯಕ್ಷರಾಗಿರ್ತಕ್ಕಂಥ ನೂರ್ ಶ್ರೀಧರ್ ಸರ್ ಇದನ್ನು ಭಾಗವಹಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ತಮ್ಮ ಮಾಧ್ಯಮದಲ್ಲಿ ವರದಿ ಮಾಡಿ ಸಾರ್ವಜನಿಕರಿಗೆ ಮಾಹಿತಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟ ವತಿಯಿಂದ ಜಿಲ್ಲೆಯ ಸಚಿವ, ಶಾಸಕರ ಹಾಗೂ ವಿಧಾನ ಪರಿಷತ್ ಸದಸ್ಯರ ಮನೆಗಳ ಮುಂದೆ ಟಮಟೆ ಚಳವಳಿ ನಡೆಸಲಾಯಿತು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಟಮಟೆ ಚಳವಳಿ ಆರಂಭಿಸಿ ಬೈಕ್ ಮೂಲಕ ನಗರದ ನಿಜಲಿಂಗಪ್ಪ
ಕಾಲೋನಿಯಲ್ಲಿರುವ ಸಚಿವ ಎನ್.ಎಸ್. ಬೋಸರಾಜ್ ಮನೆಯ ಮುಂದೆ ತಮಟೆ ಬಾರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಬಳಿಕ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಗ್ರಾಮೀಣ ಶಾಸಕ ಬಸನ್ನಗೌಡ ದದ್ದಲ್ ಹಾಗೂ ಹರ್ಜಿನವಾಡ ಬಡಾವಣೆಯಲ್ಲಿರುವ ವಿಧಾನ ಪರಿಷತ್ ಸದಸ್ಯರ ಎ. ವಸಂತಕುಮಾರ್ ಅವರ ಮನೆಗೆ ತೆರಳಿ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಅಧಿಕಾರವನ್ನು ರಾಜ್ಯಗಳಿಗೆ ಕೊಡುವ ಐತಿಹಾಸಿಕ ತೀರ್ಪು ಪ್ರಕಟಿಸಿ 4 ತಿಂಗಳಾದರೂ ರಾಜ್ಯ ಸರ್ಕಾರ ಕಾಟಾಚಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿದೆ. ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. 2 ತಿಂಗಳಲ್ಲಿ ಆಯೋಗ ವರದಿ ಕೊಡುತ್ತದೆ ಎಂದು ಸರ್ಕಾರ ಹೇಳಿತ್ತು. ಆದರೆ 45 ದಿನವಾದರೂ ಆಯೋಗ ಕೆಲಸ ಆರಂಭಿಸಿಲ್ಲ. ಆಯೋಗಕ್ಕೆ ಬೇಕಾದ ಕಚೇರಿ ಸಿಬ್ಬಂದಿ ಹಣಕಾಸಿನ ನೆರವು ಕೂಡ ಕೊಡದೆ ಕಾಲಹರಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು.